ನಗರಾಭಿವೃದ್ಧಿ ಇಲಾಖೆಯಲ್ಲಿ ಎಷ್ಟು ಹುದ್ದೆಗಳು ಖಾಲಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ನಗರಾಭಿವೃದ್ಧಿ ಇಲಾಖೆಯಲ್ಲಿ ಒಟ್ಟಾರೆಯಾಗಿ 885 ಹುದ್ದೆಗಳು ಈವರೆಗೂ ಖಾಲಿ ಇರುವಂತದ್ದು. ಎ ಗ್ರೇಡ್ ಅಲ್ಲಿ 245, ಬಿ ಗ್ರೇಡ್ ಅಲ್ಲಿ 76, ಹಾಗೆ ಸಿ ಗ್ರೇಡ್ 497, ಇನ್ನು ಡಿ ಗ್ರೇಡ್ 67 ಹುದ್ದೆಗಳು ಖಾಲಿ ಇರುವಂತದ್ದು. ಇನ್ನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ 4544 ಹುದ್ದೆಗಳು ಖಾಲಿ ಇದೆ. ಎ ಗ್ರೇಡ್ ಅಲ್ಲಿ 233, ಬಿ ಗ್ರೇಡ್ ಅಲ್ಲಿ 246, ಹಾಗೆ ಸಿ ಗ್ರೇಡ್ 2755, ಹಾಗೆ ಡಿ ಗ್ರೇಡ್ ಅಲ್ಲಿ 1310 ಹುದ್ದೆಗಳು ಖಾಲಿ ಇದೆ. ಇನ್ನು ಯುವಜನ ಸೇವೆ ಇಲಾಖೆಯಲ್ಲೂ ಕೂಡ 212 ಹುದ್ದೆಗಳು ಖಾಲಿ ಇರುವಂತದ್ದು. ಎ ಗ್ರೇಡ್ 17, ಬಿ ಗ್ರೇಡ್ 12, ಸಿ ಗ್ರೇಡ್ 98, ಹಾಗೆ ಡಿ ಗ್ರೇಡ್ ಅಲ್ಲಿ 85 ಹುದ್ದೆಗಳು ಖಾಲಿ ಇರುವಂತದ್ದು. ಎಸ್, ಇನ್ನು ನಗರಾಭಿವೃದ್ಧಿ ಇಲಾಖೆಯ ಬಗ್ಗೆ ಹೇಳೋದಾದ್ರೆ ಸರ್, ನಗರಾಭಿವೃದ್ಧಿ ಇಲಾಖೆ ಈಗ ಸಾಕಷ್ಟು ಹೆಚ್ಚು ಚರ್ಚೆಗಿರುವಂತಹ ಇಲಾಖೆ. ಯಾಕೆಂತಂದು ಹೇಳಿದ್ರೆ ಮೂಡ ಹಗರಣ ಹೊರಗಡೆ ಬಂದ ನಂತರದಲ್ಲಿ ಸಾಕಷ್ಟು ಚರ್ಚೆಗೆ ಇರುವಂಥದ್ದು. ಯಾಕೆಂತಂದು ಹೇಳಿದ್ರೆ CM ಸಿದ್ದರಾಮಯ್ಯ ಅವರ ಮೂಡ ಪ್ರಕರಣ, ಆ ಮೂಡ ಈಗ ಭೈರತಿ ಸುರೇಶ್ ಅವರು ಅನೇಕ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ, ರಾಜಕೀಯವಾಗಿ ಹೋರಾಟಗಳು ನಡೀತಾ ಇದಾವೆ, ಎಲ್ಲವೂ ಆಗ್ತಾ ಇದೆ. ಆದ್ರೆ ಒಂದು ನಗರಾಭಿವೃದ್ಧಿ ಇಲಾಖೆ ಸಮರ್ಪಕವಾಗಿ ಕೆಲಸ ಮಾಡಲಿಲ್ಲ ಅಂತಂದು ಹೇಳಿದ್ರೆ ನಗರಗಳ ಅಭಿವೃದ್ಧಿ ಯಾವ ರೀತಿ ಆಗುತ್ತೆ ಅನ್ನುವಂಥದ್ದು ಪ್ರಶ್ನೆ. ನೀವು ನಗರಗಳ ಅಭಿವೃದ್ಧಿ ಆಗ್ಬೇಕು ಅಂತಂದು ಹೇಳಿದ್ರೆ ಕೇವಲ ಘೋಷಣೆಗಳಿಂದ ಆಗಲ್ಲ, ನೀವು ಮಾಡುವಂತಹ ಯೋಜನೆಗಳು ಇಂಪ್ಲಿಮೆಂಟ್ ಆಗಬೇಕು. ನಗರಾಭಿವೃದ್ಧಿ ಇಲಾಖೆಯು ಕೂಡ ಅದಕ್ಕೆ ಏನು ಹೊರತಲ್ಲ. ಸೊ ಹಂಗಾಗಿ ನಗರಾಭಿವೃದ್ಧಿ ಇಲಾಖೆಯಲ್ಲಿ ಖಾಲಿ ಇರುವಂತಹ ಏನು ಇಷ್ಟು ಹುದ್ದೆಗಳಿದಾವೆ, ಅಷ್ಟು ಹುದ್ದೆಗಳನ್ನು ಭರ್ತಿ ಮಾಡಿದ್ರೆ ಒಂದಷ್ಟು ಅನುಕೂಲ ಆಗುತ್ತೆ, ಸರ್ಕಾರಕ್ಕೆ ಹೆಚ್ಚಿನ ಅನುಕೂಲಗಳಾಗಿರುತ್ತೆ. ಇದು ಕೇವಲ ಇದು ಒಂದು ನಗರದ ಪ್ರದೇಶ ಸಂದರ್ಭದಲ್ಲಿ ಬಂದಂಥ ಸಂದರ್ಭದಲ್ಲಿ ಯೋಜನೆ ಏನು ಘೋಷಣೆ ಮಾಡ್ತಾರೆ, ಆ ಯೋಜನೆಗಳನ್ನ ಜನರಿಗೆ ತಪ್ಪಿಸುವಂತ ಕೆಲಸ ಈ ಇಲಾಖೆನೂ ಮಾಡುತ್ತೆ. ಸೊ ಹಂಗಾಗಿ ಭೈರತಿ ಸುರೇಶ್ ಅವರು ಈ ಖಾಲಿ ಇರುವಂಥದ್ದು, ಅವರು ವೈಯಕ್ತಿಕವಾಗಿ ನೋಡಿದ್ರೆ ಸಾಕಷ್ಟು ರಾಜಕೀಯವಾಗಿ ಇತ್ತೀಚೆಗೆ ಏನು ಸಾಕಷ್ಟು ಆರೋಪಗಳು ನಗರಾಭಿವೃದ್ಧಿ ಇಲಾಖೆಗೆ ಕೇಳಿ ಬಂದಿರುವಂಥದ್ದು. ಆ ಕಾರಣಕ್ಕಾಗಿನೇ ಮೂಡ ಏನಿದೆ ಅದಕ್ಕೆ ಒಂದು ಪ್ರತ್ಯೇಕ ಕಾಯ್ದೆಯನ್ನು ತರಲಿಕ್ಕೆ ಹೊರಟಿರೋದು, ಮೈಸೂರು ಅಭಿವೃದ್ಧಿ ಪ್ರಾಧಿಕಾರ ಅಂತ ತರಲಿಕ್ಕೆ ಹೊರಟಿದ್ದಾರೆ. ಸೊ ಹಂಗಾಗಿ ನೀವು ಪಾಲಿಸಿ ಮೇಕಿಂಗ್ ಗಳಲ್ಲಿ ಮಾತ್ರ ಬದಲಾವಣೆ ಮಾಡ್ಲಿಕ್ಕಲ್ಲ, ಆದ್ರೆ ಪಾಲಿಸಿ ಮೇಕಿಂಗ್ ಅನ್ನ ಇಂಪ್ಲಿಮೆಂಟ್ ಅನ್ನ ಮಾಡುವಂತ ಕೆಲಸವನ್ನ ಸರ್ಕಾರಗಳು ಮತ್ತು ಇಲಾಖೆ ಜವಾಬ್ದಾರಿಯನ್ನು ವಹಿಸಿರುವಂತಹ ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಚಿವರಾಗಿರುವಂತಹ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಈ ಒಂದು ಇಲಾಖೆ ಬಗ್ಗೆ ಹೇಳಿ. ಈ ಇಲಾಖೆ ಈಗ ಹೆಚ್ಚು ಗೃಹಲಕ್ಷ್ಮಿ ಯೋಜನೆ ಏನಿದೆ ಆ ಯೋಜನೆಯಿಂದ ಸಾಕಷ್ಟು ವ್ಯಾಪಕವಾಗಿ ಚರ್ಚೆಯಲ್ಲಿರುವಂತಹ ಇಲಾಖೆ. ಆದ್ರೆ ಗೃಹಲಕ್ಷ್ಮಿ ನೋಡಿ, ಇಲ್ಲಿ ಒಂದು ಟೆಕ್ನಿಕಲ್ ಸಮಸ್ಯೆ ಇದೆ. ಗೃಹಲಕ್ಷ್ಮಿ ಯೋಜನೆಯನ್ನ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದಂತಹ ಸರ್ಕಾರ ಅದನ್ನ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಒಂದಷ್ಟು ಸುದೀರ್ಘವಾದಂತಹ ಸಮಯವನ್ನ ತೆಗೆದುಕೊಂಡು. ಯಾಕೆ ಅಂತಂದು ಹೇಳಿದ್ರೆ ನೇರವಾಗಿ ಜನರಿಗೆ ತಲುಪಿಸುವಂತ ಕೆಲಸವನ್ನ ಮಾಡಬೇಕು ಅಂತಂದು ಹೇಳಿ, ನೀವು ನೇರವಾಗಿ ಜನರಿಗೆ ತಲುಪಿಸ್ಬೇಕು ಅನ್ನೋ ಕಾರಣಕ್ಕಾಗಿನೇ ಅವರ ಖಾತೆಗಳಿಗೆ ನೇರವಾಗಿ ಹಣ ಹಾಕ್ಲಿಕ್ಕೆ ಕಾರಣಕ್ಕಾಗಿನೇ ಒಂದಷ್ಟು ಸಿಸ್ಟಮ್ ಅನ್ನ ನೀವು ರೆಡಿ ಮಾಡ್ಕೊಂಡ್ರಿ. ಕೇವಲ ಹೆಬ್ಬಾಳ್ಕರ್ ಅವರು ಮಾತ್ರ ಇದನ್ನ ಮಾಡಿದ್ರ ಅಂತಂದು ಹೇಳಿದ್ರೆ ಇಲ್ಲ, ಇದ್ರ ಹಿಂದೆ CM DK ಶಿವಕುಮಾರ್ ಅವರಾಗಿದ್ರು, ಪ್ರಿಯಾಂಕ್ ಖರ್ಗೆ ಅವರಾಗಿರ್ಬೋದು, ಮತ್ತೆ ಕಂದಾಯ ಇಲಾಖೆಯ ಕೃಷ್ಣ ಬೈರೇಗೌಡರು ಎಲ್ಲರೂ ಕೂಡ ಒಂದು ಕುತ್ಕೊಂಡು ಒಂದು ಚೌಕಟ್ಟಿನಲ್ಲಿ ಒಂದು ಕೆಲಸವನ್ನ ಮಾಡಿದ್ರಿ. ಈಗ ಗೃಹಲಕ್ಷ್ಮಿ ಹಣವನ್ನ ಎಷ್ಟು ತಿಂಗಳಿಗೊಂದ್ಸಲಿ ಬರ್ತಾ ಇದೆ, ಎಷ್ಟು ಜನಕ್ಕೆ ಬರ್ತಾ ಇದೆ? ಚನ್ನಪಟ್ಟಣ ಎಲೆಕ್ಷನ್ ಇತ್ತು, ಬೈ ಎಲೆಕ್ಷನ್ ಇದ್ದ ಕಡೆಗೆ ಎಲ್ಲವೂ ಚೆನ್ನಾಗಿ ಗೃಹಲಕ್ಷ್ಮಿ ಹಣ ಹೋಯ್ತು, ಆದ್ರೆ ಉಳಿದ ಕಡೆಗೆ ಬರ್ಲಿಲ್ಲ ಅನ್ನುವಂತ ಪ್ರಶ್ನೆ ಇದೆ. ಮತ್ತೆ ಸರ್ಕಾರವು ಕೂಡ ಗೃಹಲಕ್ಷ್ಮಿ ಇಲಾಖೆ ಬಂದಂತ ದುಡ್ಡಿಂದ ಒಬ್ರು ಫ್ರಿಜ್ ತಗೊಂಡ್ರು, ಒಬ್ರು ಇನ್ನೊಂದು ತೆಗೆದುಕೊಂಡ್ರು ಅಂತ ಪ್ರಚಾರವನ್ನು ಮಾಡ್ತಾ ಇದೆ. ಆಯ್ತು, ಇದು ಪಾಸಿಟಿವ್ ಸೈಡ್. ನೆಗೆಟಿವ್ ಸೈಡ್ ಕೂಡ ಸರ್ಕಾರಗಳು ನೋಡ್ಬೇಕು. ಯಾಕಂತಂದು ಹೇಳಿದ್ರೆ ಇದು ಗೃಹಲಕ್ಷ್ಮಿ ಯೋಜನೆಗೆ ಮಾತ್ರ ಸೀಮಿತ ಅಲ್ಲ, ಮಕ್ಕಳ ಪೌಷ್ಟಿಕತೆ ಪೌಷ್ಟಿಕಾಂಶ ವಿಚಾರಕ್ಕೆ ಮಾತನಾಡಿದ್ರೆ ಇದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಪೌಷ್ಟಿಕತೆ ಬಗ್ಗೆ ಹೆಚ್ಚಿನ ಒಲವನ್ನು ವ್ಯಕ್ತಪಡಿಸಬೇಕಿರುವಂತ. ಇದ್ರ ಜೊತೆಗೆ ಸಾಕಷ್ಟು ಸಮಸ್ಯೆಗಳಿದೆ. ನಿಮ್ಗೆ ಅಂಗನವಾಡಿ ಕಾರ್ಯಕರ್ತೆಯರ ಸಂಬಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿ ಬಾರಿ ಕೂಡ ಪ್ರತಿಭಟನೆಯನ್ನ ಮಾಡ್ತಾರೆ. ಅಂಗನವಾಡಿ ಕಾರ್ಯಕರ್ತರು ಬಂದು, ಆಶಾ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡ್ತಾರೆ. ಮತ್ತು ಬಾಣಂತಿಯರ ಸಮಸ್ಯೆಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಇತ್ತೀಚೆಗೆ ನಡೀತಾರಂತ ಸಾವುಗಳು, ಮುಖ್ಯವಾಗಿ ಅಪೌಷ್ಟಿಕತೆಯನ್ನ ಹೋಗಲಾಡಿಸಬೇಕು ಅಂತ ಹೇಳಿ ಈ ಮಕ್ಕಳ ಅಭಿವೃದ್ಧಿ ಅಂತ ಹೇಳ್ತಿದ್ದಾರೆ. ನಮ್ಮ ರಾಜ್ಯದಲ್ಲಿ ನೋಡಿ, ಅಪೌಷ್ಟಿಕತೆ ಇರುವಂತದ್ದು ಅಂಗನವಾಡಿಯ ನಿರ್ವಹಣೆ ಹೇಗಿದೆ ಅಂತ ಹೇಳಿ, ಅಂಗನವಾಡಿನ ನಿರ್ವಹಿಸಬೇಕು ಅಂತ ಹೇಳಿದ್ರೆ ನಿಮಗೆ ಕಾರ್ಯಕರ್ತರು ಬೇಕಾಗುತ್ತೆ. ಕಾರ್ಯಕರ್ತರು ಎಷ್ಟು ಜನ ಇದ್ದಾರೆ, ಹೋಗ್ಲಿ ಅವರಿಗೆ ಸಂಬಳ ಯಾವ ರೀತಿ ಬರ್ತಾ ಇದೆ ಅಂತ ಹೇಳಿದ್ರೆ ನಿಮ್ಗೆ 3-4 ತಿಂಗಳಿಗೆ ಒಂದ್ಸರಿ ಸಂಬಳ ಬರ್ತಾ ಇರುವಂತದ್ದು. ಇದ್ರ ಜೊತೆಗೆ ಅವರ ನಿರ್ವಹಣೆ ಏನು, ಕುಟುಂಬದ ನಿರ್ವಹಣೆ ಏನು. ಈ ಆಶಾ ಕಾರ್ಯಕರ್ತರು ಅಷ್ಟೇ ಪದೇ ಪದೇ ಬಂದು ಇಲ್ಲಿ ರಾಜಧಾನಿಯಲ್ಲಿ ಪ್ರತಿಭಟನೆ ಮಾಡ್ತಾರೆ. ಇದೇ CM DK ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು ಭೇಟಿಯನ್ನ ಕೊಟ್ಟಿದ್ರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಭೇಟಿಯನ್ನ ಕೊಟ್ಟಿದ್ರು, ಇನ್ನು ಸಮಸ್ಯೆನೇ ಪರಿಗಣಿಸ್ತೀವಿ ಅಂತ ಹೇಳಿ. ಬಟ್ ಸಮಸ್ಯೆ ಏನಪ್ಪಾ ಅಂತ ಹೇಳಿದ್ರೆ ನಿಮ್ಗೆ ಅಂಗನವಾಡಿ ಕಾರ್ಯಕರ್ತೆಯರು ಮುಖ್ಯವಾಗಿ ಈ ಇಲಾಖೆಗೆ ಬರುವ ಕಾರಣಕ್ಕಾಗಿ ಅವರಿಗೆ ಹೆಚ್ಚಿನ ಪ್ರೆಷರ್ ಕೂಡ ಬರುತ್ತೆ. ಕೇವಲ ಮಕ್ಕಳನ್ನ ಅವ್ರು ಪೋಷಣೆ ಮಾಡೋದ್ರ ಜೊತೆಗೆ ನಿಮ್ಗೆ ಸರ್ವೆಗಳನ್ನ ಮಾಡಬೇಕಾಗುತ್ತೆ. ನಿಮ್ ಕೇಂದ್ರ ಸರ್ಕಾರದ ಎಲೆಕ್ಷನ್ ಬಂದ್ರು ಅಥವಾ ರಾಜ್ಯದಲ್ಲಿ ಯಾವ ಎಲೆಕ್ಷನ್ ಬಂದ್ರು ಕೂಡ ಸರ್ವೆಗಳು ಮಾಡ್ಬೇಕಂದ್ರೆ ಹೆಚ್ಚಿನ ಪ್ರೆಷರ್ ಕೂಡ ಹೋಗ್ತಾ ಇರುತ್ತೆ. ಯಾಕೆ ಪ್ರೆಷರ್ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ಜನ ಕಡಿಮೆ ಇದ್ದಾರೆ, ಅಧಿಕಾರಿಗಳು ಕಡಿಮೆ ಇದ್ದಾರೆ. ಅಧಿಕಾರಿಗಳು ಹೆಚ್ಚಾದ್ರೆ ಅವರು ಕೂಡ ಕಡಿಮೆ ಪ್ರೆಷರ್ ಆಗುತ್ತೆ. ಈ ಇಲಾಖೆಗೆ ಸಂಬಂಧಪಟ್ಟಂತೆ ಮುಖ್ಯವಾಗಿ ನೋಡ್ಬೇಕಾಗಿರುವಂತದ್ದು. ಅಲ್ಲ, ಮಕ್ಕಳ ಪೌಷ್ಟಿಕಾಂಶದ ವಿಚಾರ ಅಂತ ಬಂದಾಗ ನೇರವಾಗಿ ಅಂಗನವಾಡಿ ಕೇಂದ್ರಗಳು ತುಂಬಾ ಚೆನ್ನಾಗಿ ಕೆಲಸ ಮಾಡಬೇಕಾಗತ್ತೆ. ಯಾಕಂದ್ರೆ ಮಕ್ಕಳಿಗೆ ಪೌಷ್ಟಿಕಾಂಶ ಹೆಚ್ಚಾಗಬೇಕಂತಂದೇಳಿ ಮೊಟ್ಟೆ ಕೊಡ್ತಾರೆ,
ಆ ಮೊಟ್ಟೆ ಹಗರಣ ಕೂಡ ಸಾಕಷ್ಟು ಹಿಂದೆ ಸದ್ದು ಮಾಡಿತ್ತು. ಮಾಡಿರುವಂಥದ್ದು. ಅದೇ ರೀತಿಯಾಗಿ ಪೌಷ್ಟಿಕಾಂಶ ಕೇವಲ ಮಕ್ಕಳು ಮಾತ್ರ ಅಲ್ಲ, ವಯೋಸಹಜವಾಗಿ ಬಂದಂಥ ಸಮಸ್ಯೆಗಳನ್ನು ನಿವಾರಣೆ ಮಾಡಲಿಕ್ಕೆ ನೇರವಾಗಿ ಜನರಿಗೆ ಆಶಾ ಕಾರ್ಯಕರ್ತರಾಗಿರ್ಬೋದು, ಅಂಗನವಾಡಿ ಕಾರ್ಯಕರ್ತರಾಗಿರ್ಬೋದು, ನೇರವಾಗಿ ಆಯಾ ಮನೆಗಳನ್ನು ತಲುಪಿಸುವಂಥ ಕೆಲಸವನ್ನ ಆಶಾ ಕಾರ್ಯಕರ್ತರು ಅವ್ರು ಮಾಡ್ತಾರೆ. ಅವರ ಗೌರವನ ಹೆಚ್ಚಳ ಮಾಡುವಂಥದ್ದು ಅದು ಸಮಸ್ಯೆಗಳೇ ಬೇರೆ. ಈಗ ಖಾಲಿ ಇರುವಂತಹ ಹುದ್ದೆಗಳೇನಿದಾವೆ, ಈ ಹುದ್ದೆಗಳು ಭರ್ತಿ ಮಾಡಿದ್ರೆ ಸಮಸ್ಯೆಗಳ ಅವ್ರ ಮೇಲಿರುವಂತಹ ಒತ್ತಡಗಳು ಕಡಿಮೆ ಆಗುತ್ತೆ. ಮತ್ತೆ ವೃದ್ಧಾಪ್ಯ ವೇತನ ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಮ್ಮ ಸರ್ಕಾರ ಕಿರಿಯರನ್ನಷ್ಟೇ ಅಲ್ಲ ಹಿರಿಯರನ್ನು ಗೌರವಿಸುತ್ತೆ, ಹಿರಿಯರಿಗೂ ಕೂಡ ತಮ್ಮದೇ ಆದಂತಹ ಸೌಲಭ್ಯಗಳನ್ನು ಒದಗಿಸುತ್ತೆ ಅಂತ. ಆದ್ರೆ ಇಲ್ಲಿ ಏನಂತಂದು ಹೇಳಿದ್ರೆ, ಏನೇ ಮಾಡಬೇಕು ಅಂತಂದು ಹೇಳಿದ್ರು ನಿಮ್ಮ ಇಲಾಖೆಯಲ್ಲಿ ನೀವು ಸಮರ್ಪಕವಾಗಿ ಶಿಸ್ತುಬದ್ಧವಾಗಿ ನಡಿಬೇಕು ಅಂತಂದು ಹೇಳಿದ್ರೆ ಆ ಶಿಸ್ತಿನ ಸಿಪಾಯಿಗಳ ಅಗತ್ಯ ಇದೆ. ಸೊ ಆ ಅಗತ್ಯತೆಯನ್ನ ತುಂಬಬೇಕು ಸರ್ಕಾರಗಳು ಅನ್ನುವಂಥದ್ದು. ಕಾವ್ಯ, ಯುವಜನ ಸೇವೆಗಳ ಇಲಾಖೆಯಲ್ಲೂ ಕೂಡ ಹುದ್ದೆಗಳು ಖಾಲಿ ಇರುವಂತದ್ದು ಸರ್, ಈ ಬಗ್ಗೆ ಹೇಳೋದಾದ್ರೆ ಯುವಜನ ಸೇವೆಗಳು ಯುವಜನಿಗೆ ಅನೇಕ ಜನರಿಗೆ, ಯುವಜನರು ಈ ದೇಶದಲ್ಲಿ ಅತಿ ಹೆಚ್ಚು ಇರುವಂಥದ್ದು ಯುವಜನರಾಗ್ಲೇ ಇದೆಲ್ಲವೂ ಕೂಡ ನಾವು ಒಂದೇ ಸಿಂಪಲ್ ಆಗಿ ಹೇಳ್ಬೇಕನ್ನೋಂಥದ್ದಾದ್ರೆ ನಿರುದ್ಯೋಗಗಳ ಸಮಸ್ಯೆ ಕಾಡ್ತಿರೋದೇ ಯುವಜನರಿಗೆ. ಸೊ ಹಂಗಾಗಿ ಆ ಯೋಜನಾ ಸಮಸ್ಯೆಗಳಲ್ಲಿರುವಂಥದ್ದು ಯೋಜನಾ ಸೇವೆಗಳಿಗೆ ಏನೆಲ್ಲ ಯೋಜನೆಗಳಿದಾವೆ ಅವೆಲ್ಲ ಜಾರಿ ಆಗ್ಬೇಕು, ಮತ್ತೆ ಮನವರಿಕೆ ಆಗ್ಬೇಕು ಯುವಜನರಿಗೆ. ಸರ್ಕಾರ ಈ ರೀತಿಯ ಯೋಜನೆಗಳನ್ನ ನಿಮಗಾಗಿ ಯುವಕರಿಗಾಗಿ ಮಾಡಿದೆ, ಸೊ ಅದು ನೀವು ಅದನ್ನ ಸದುಪಯೋಗ ಪಡಿಸ್ಕೊಳ್ಳಿ ಅನ್ನೋಂಥ ಹೇಳಿಕೆ ಆದ್ರೆ ಜನ ಬೇಕಲ್ಲ. ಸೊ ಹಂಗಾಗಿ ಆ ಒಂದು ಹುದ್ದೆಗಳು ಕೂಡ ಭರ್ತಿ ಆದ್ರೆ ಯೋಜನಾ ಸೇವಾ ಇಲಾಖೆ ಏನಿದೆ ಅದು ಕೂಡ ತನ್ನ ಇಲಾಖೆಯಲ್ಲಿ ಯಾವೆಲ್ಲ ವ್ಯಾಪ್ತಿಗೆ ಬರುವಂತ ಒಂದಷ್ಟು ಕೆಲಸ ಕಾರ್ಯಗಳೇನಿದಾವೆ ಆ ಕಾರ್ಯಗಳನ್ನು ಸಮರ್ಪಕವಾಗಿ ಮಾಡಬೇಕಾಗತ್ತೆ. ಒಟ್ಟಾರೆಯಾಗಿ ಇಲ್ಲಿ ಟೋಟಲ್ ಎಲ್ಲಾ ಇಲಾಖೆಗಳಲ್ಲಿ ಖಾಲಿ ಇರುವಂತಹ ಹುದ್ದೆಗಳನ್ನ ಸರ್ಕಾರ ಭರ್ತಿ ಮಾಡಿದ್ರೆ ಸರ್ಕಾರ ನುಡಿದಂತೆ ನಡೆದಿದೆ ಅನ್ನುವಂಥ ಮಾತುಗಳು ಇಲ್ಲಿ ಜನರಿಂದ ವ್ಯಕ್ತ ಆಗತ್ತೆ. ಬೇರೆ ಬೇರೆ ಯೋಜನೆಗಳಲ್ಲಿ ಸರ್ಕಾರ ಗ್ಯಾರಂಟಿಗಳ ಇಂಪ್ಲಿಮೆಂಟೇಷನ್ ವಿಚಾರಗಳಲ್ಲಿ ಸರ್ಕಾರ ನುಡಿದಂತೆ ನಡೆದಿದೆ ಅಂತ ಹೇಳ್ಕೋಬಹುದು. ಆದರೆ ಹುದ್ದೆಗಳ ಭರ್ತಿ ವಿಚಾರದಲ್ಲಿ ಸಂದರ್ಭ ಬಂದಾಗ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಹುದ್ದೆಗಳ ಭರ್ತಿ ಆಗಿಲ್ಲ ಅನ್ನುವಂಥದ್ದು. ಹಾಗಾಗಿ ನೀವು ನುಡಿದಂತೆ ನಡಿಬೇಕು ಅನ್ನೋಂಥದ್ದಾದ್ರೆ ಹುದ್ದೆ ಖಾಲಿ ಇರುವಂತಹ 2,76,386 ಹುದ್ದೆಗಳೇನಿದಾವೆ ಆ ಹುದ್ದೆಗಳನ್ನ ಭರ್ತಿ ಮಾಡುವಂತ ಕೆಲಸ ಸರ್ಕಾರ ಮಾಡಬೇಕಾಗಿದೆ. ಖಂಡಿತ.